ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಹಾಗೆ ಸುಮ್ಮನೆ ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ ತುಂಬ ದಿನಗಳ ನಂತರ. ಹಾಗೆ ಪ್ರಯಾಣ ಹೇಗಿತ್ತು ಅಂತ ನೋಡೋಣ ಬನ್ನಿ. ಹಾಗೆ ಇವತ್ತು ಸಂಜೆ ಬೆಂಗಳೂರು ಕಡೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಎಲ್ಲ ರೆಡಿ ಆಗಿದ್ವಿ ಇಬ್ಬರು. ಅಷ್ಟರಲ್ಲಿ ನಮ್ಮೂರು ಬಸ್ ಬಂತು 6:30ಗೆ. 6:30 ಬಸ್ ಹೊತ್ಕೊಂಡು ಹಾಗೆ ಗುಂಡ್ಲುಪೇಟೆ ಕಡೆ ಬಂದು ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ನಮ್ಮ ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡಲ್ಲಿ ಮೈಸೂರು ಬಸ್ಸು ರೆಡಿ ಆಗಿತ್ತು. ಅಶ್ವಮೇಧ ನಾನ್ ಸ್ಟಾಪ್ ಬಸ್ ರೆಡಿ ಆಗಿತ್ತು. ಸರಿ ಹೋಗೋಣ ಅಂತ ನಮ್ಮ ಫ್ರೆಂಡು ಟೈಮ್ ಆದರೆ ಮತ್ತೆ ಬಸ್ ಸಿಗಲ್ಲ ಗುರು ಹೋಗೋಣ ಅಂತ ನಾನ್ ಸ್ಟಾಪ್ ಬಸ್ಸು ಹತ್ಕೊಂಡು, ಸೀಟು ಕೂಡ ತುಂಬ ಖಾಲಿ ಇತ್ತು, ಆರಾಮಾಗಿ ಹೋಗೋಣ ಅಂತ ಬಸ್ ಹತ್ಕೊಂಡು. ಹಾಗೂ ಸ್ವಲ್ಪ ಬಸ್ಸು ಲೇಟಾಗಿತ್ತು ಯಾಕಂದರೆ ಸೀಟ್ ಆಗಿರಲಿಲ್ಲ. ಅಷ್ಟರಲ್ಲೆಲ್ಲ ಸೀಟೆಲ್ಲ ಫುಲ್ ಆಯಿತು ಬಸ್ಗೆ. ನಂತರ ಬಸ್ಸು ಗುಂಡ್ಲುಪೇಟೆಯಿಂದ ಹಾಗೆ ನಾನು ಕೂಡ ನನ್ನ ತಮ್ಮನ ಮನೆಗೆಲ್ಲ ಹೋಗ್ಬೇಕಿತ್ತು ಪೊಲೀಸ್ ಕ್ವಾರ್ಟರ್ಸ್ಗೆ. ಮತ್ತು ಹಾಗೆ ಬೆಂಗಳೂರು ನೋಡೋದಾಗಿತ್ತು ಅಂತ ಹೊರಟು ಅಲ್ಲಿಂದ ಮುಂದೆ ಹೋಗಿ ಮೈಸೂರು ಕಡೆ ಹೋಗ್ತಾಯಿದ್ವಿ. ಹೋಗೋಷ್ಟರಲ್ಲೇ ಮೈಸೂರು ಬಸ್ ಸ್ಟ್ಯಾಂಡ್ ಹತ್ರ ಬಂತು ಬಸ್ಸು. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಗುಂಡ್ಲುಪೇಟೆ ಬಸ್ಸೆಲ್ಲ ಇಳಿಗೆ ಮತ್ತು ಬೆಂಗಳೂರು ಬಸ್ ಹತ್ತಬೇಕಿತ್ತು. ಆಗ ನನ್ನ ಫ್ರೆಂಡ್ಗೆ ಹೇಳಿದೆ, ಇನ್ನು ಬೆಂಗಳೂರು ಮಧ್ಯರಾತ್ರಿ 1 ಗಂಟೆ ಆಗುತ್ತೆ ಗುರು, ಇಲ್ಲೇ ಎಲ್ಲಾದರೂ ಹೋಟೆಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಹಾಗೆ ಸರಿ ಅಂದ್ಬಿಟ್ಟು ರೋಡಿಂದ ಅಂಡರ್ಗ್ರೌಂಡ್ ಕಡೆ ಬಂದು ಹೋಟೆಲ್ ಇದೆಯಾ ನೋಡೋಣ ಅಂತ. ಅಲ್ಲಿ ಕ್ಯಾಂಟೀನೆಲ್ಲ ಕ್ಲೋಸ್ ಆಗಿತ್ತು. ಇಲ್ಲೆಲ್ಲ ಕ್ಯಾಂಟೀನ್ ಕ್ಲೋಸ್ ಆಗಿದೆ, ಮೇಲ್ಗಡೆ ಹೋಗಿ ನೋಡೋಣ ಬಾಗುರು ಅಂತ ಮತ್ತು ವಾಪಸ್ ಮೇಲ್ಗಡೆ ಫ್ಲೋರ್ ಹತ್ರ ಬಂದು ಅಲ್ಲೊಂದು ಹೋಟೆಲ್ ಇತ್ತು. ಹೋಟೆಲ್ ಒಳಗಡೆ ಹೋಗಿ ಆಗ ಊಟ ಮಾಡೋಣ ಅಂತ ಒಳಗಡೆ ಹೋದು. ಆಗ ಏನಿದೆ ಅಂತ ವೀಟ್ರ್ ಬಂದೆಲ್ಲ ಕೇಳಿದ್ರು. ರೈಸ್ ಐಟಮ್ ಇದೆ ಅಂತ ಹೇಳ್ತೀಯ, ನಾವು ಬೇಡ ಚಪಾತಿ ಕೊಡಿ 2 ಪ್ಲೇಟು ಅಂತ. ನಮ್ಮ ಫ್ರೆಂಡ್ಗೆ ಚಪಾತಿ ಅದನ್ನೇ ತಗೊಂಡು ಹೇಳ್ದ. ಸರಿ ಚಪಾತಿ ತಗೊಂಡು ತಿನ್ಕೊಂಡು ಅಲ್ಲಿಂದ ಬಿಲ್ ಕೊಟ್ಟು ಮತ್ತೆ ವಾಟ್ರ್ ಬಾಟ್ಲ್ ಬೇಕಿತ್ತು, ವಾಟ್ರ್ ಬಾಟ್ಲ್ ತಗೊಂಡು ಬಿಲ್ಲೆಲ್ಲ ಕೊಟ್ಟು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಬಂದು ಹಾಗೆ ಮತ್ತೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಬೆಂಗಳೂರು ಬಸ್ ನಿಲ್ಲುತ್ತಲ್ಲ ಆ ಕಡೆ ಬಂದು ಅಲ್ಲಿ ಬಂದಾಗ ಅಲ್ಲಿ ಇವಾಗೆಲ್ಲ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗೋ ಬಸ್ಗಳಿಗೆಲ್ಲ ಕೌಂಟ್ರಲ್ಲೇ ಟಿಕೆಟ್ ತಗೊಂಡು ಹೋಗಬೇಕು, ಯಾಕಂದರೆ ನಾನ್ ಸ್ಟಾಪ್ ಗಾಡಿಗಳದು. ಅದಕ್ಕೆ ಕೌಂಟ್ರಲ್ಲೆಲ್ಲ ಟಿಕೆಟ್ ತಗೊಂಡು ಮತ್ತೆ ಬಸ್ ಹತ್ಕೊಂಡು ಇಬ್ಬರು. ಸೀಟು ಕೂಡ ಖಾಲಿ ಇತ್ತು ಅಲ್ಲಿ ಬೆಂಗಳೂರು ಬಸ್ಗೆ. ಮತ್ತು ಮೈಸೂರು ಬಿಟ್ಟು ಬೆಂಗಳೂರಿಗೆ ಕಡೆ ಓಟ 2:30-3 ಗಂಟೆ ಹಂಗೆ ಬೆಂಗಳೂರು ಹತ್ತಿರ ಕೆಂಗೇರಿ ಹತ್ರ ಹತ್ತಿದ್ವು. 1 ಗಂಟೆ ರಾತ್ರಿ ಆಯಿತು. ಅಷ್ಟರಲ್ಲಿ ನಮ್ಮ ಹುಡುಗ ಕಾರ್ ತಗೊಬಂದು ಬಸ್ ಸ್ಟಾಪ್ ಹತ್ರ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ರೆಡಿಯಾಗಿ ನಿಂತಿದ್ದ. ಅವ್ನು ಕಾರ್ ಹತ್ಕೊಂಡು ಹಾಗೆ ಮನೆಗೆ ಹೋದು. ಅಲ್ಲಿ ಆಲ್ಟಿದ್ದು ನಮ್ಮ ಹುಡುಗನ ಮನೇಲಿ. ಮತ್ತು ಬೆಳಗ್ಗೆನೇ ರೆಡಿಯಾಗಿ ಸಿಟಿ ಕಡೆ ಹೋಗೋಣ ಅಂತ. ಫಸ್ಟು ಒಂದು ಪಾಪದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಮತ್ತು ನಮ್ಮ ಫ್ರೆಂಡು ನಮ್ಮ ಹುಡುಗರು ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಕಂಠೀರವ ಸ್ಟುಡಿಯೋ ರೋಡಲ್ಲೇ ಬರ್ತಾಯಿದ್ವು. ಆಗ ನಾನು ಕೂಡ ನಮ್ಮ ಫ್ರೆಂಡ್ಗಳಿಗೆ ಹೇಳಿದೆ. ಹಾಗೆ ಒಳಗಡೆ ಹೋಗಿ ಅಪ್ಪು ಸಾರ್ ಸಮಾಧಿ ನೋಡೋಣ ಅಂತ ಒಳಗಡೆ ಹೋದು. ನಾನು ವೀಡಿಯೋಸ್ ಎಲ್ಲ ಮಾಡಿದೆ ಅಲ್ಲಿ. ನಮ್ಮ ಫ್ರೆಂಡ್ಗಳೆಲ್ಲ ಹಿಂದ್ಗಡೆ ಬರ್ತಾಯಿದ್ರು. ಹಾಗೆ ಅಪ್ಪು ಸಾರ್ ಸಮಾಧಿ ಹತ್ರ ಹೋದೆ. ಅಪ್ಪು ಸಾರ್ ಸಮಾಧಿ ನೋಡಿ ನನಗೆ ತುಂಬ ದುಃಖ ಆಯಿತು, ಅಷ್ಟೇ ನೋವು ಆಯಿತು. ಅಂದರೆ ಆವಾಗ ಅಪ್ಪು ಸಾರ್ಗೆ ಒಂದು ನಮಸ್ಕಾರ ಮಾಡಿ ಗುಲಾಬಿ ಎಲ್ಲ ಇಟ್ಟು ಅಲ್ಲಿಂದ ಮುಂದೆ ಹೋದು. ವೀಡಿಯೋಸ್ ಎಲ್ಲ ಮಾಡಿದೆ, ನಾನು ತುಂಬ ರೀಲ್ಸ್ ಎಲ್ಲ ಮಾಡಿದ್ದೀನಿ ಅಲ್ಲಿ ಒಂದು. ಅಲ್ಲಿಂದ ಮುಂದೆ ಹೋಗಿ ಅಲ್ಲಿ ಮತ್ತು ಅಂಬರೀಷ್ ಸಮಾಧಿ ಎಲ್ಲ ಇತ್ತು, ಅಲ್ಲೂ ಕೂಡ ನೋಡೋಣ ಅಂತ ನಮ್ಮ ಫ್ರೆಂಡ್ಗಳೆಲ್ಲ ಅಲ್ಲಿ ಕರ್ಕೋದ್ರು. ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಮುಂದೆ ಹೋದು. ಪಾರ್ವತಮ್ಮ ಅವರ ಸಮಾಧಿ, ರಾಜ್ಕುಮಾರ್ ಅವ್ರ ಸಮಾಧಿನೂ ಇತ್ತು, ಅದನ್ನು ನೋಡಿಕೊಂಡು ನಮ್ಮ ಹುಡುಗರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಅವರು ಫೋಟೋಸ್ ಎಲ್ಲ ತಗೊಂಡ್ರು, ನಾನು ತಗೊಂಡೆ. ತುಂಬ ಖುಷಿ ಆಯಿತು ನಮ್ಮ ಹುಡುಗರ ಜೊತೆ ಈ ದಿನ ಬೆಂಗಳೂರಲ್ಲಿ ಕಾಲ ಕಳೆದಿದ್ದು. ಹಾಗೆ ನನ್ನ ತಮ್ಮ ಬೇರೆ ಫೋನ್ ಮಾಡ್ತಾಯಿದ್ದ, ಅಣ್ಣ ಮನೆಗೆ ಬಾ ಅಂತ. ಅಷ್ಟರಲ್ಲಿ ನಾನು ಕ್ವಾರ್ಟರ್ಸ್ಗೆ ಹೋಗಬೇಕಿತ್ತು, ಪೊಲೀಸ್ ಕ್ವಾರ್ಟರ್ಸ್ಗೆ, ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಮನೆಗೆ ಹೋದೆ. ಅಷ್ಟರಲ್ಲಿ ನನ್ನ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಬಂದ. ನಾನು ನನ್ನ ತಮ್ಮನ ನೋಡಿ ತುಂಬ ಖುಷಿ ಆಯಿತು ನನಗೆ. ಅವನು ನನ್ನ ನೋಡಿ ಯಾಕೊಂಡು ಹೋಗ್ತಾಯಿದ್ದ. ಅಷ್ಟರಲ್ಲೆಲ್ಲ ಅಡುಗೆ ಎಲ್ಲ ಮಾಡಿದ್ಲು ನನ್ನ ತಮ್ಮನ ಹೆಂಡ್ತಿ. ಪಾಪು ಎಲ್ಲ ಹೊರಗಡೆ ಎಲ್ಲ ಆಟ ಆಡ್ತಿದ್ಲು. ಅಷ್ಟರಲ್ಲೆಲ್ಲ ಊಟ ಎಲ್ಲ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆನೇ ರೆಡಿ ಆದೆ ಊರಿಗೆ ಹೋಗೋಣ ಅಂತ. ಮೆಜೆಸ್ಟಿಕ್ ಕಡೆ ಬಂದೆ. ಅಲ್ಲಿ ನನ್ನ ಫ್ರೆಂಡ್ ಬಂದಿದ್ದ, ಟ್ರೈನಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದೆ. ಟ್ರೈನಲ್ಲೇ ಹೋಗೋಣ ಅಂದರು. ರೈಲ್ವೆ ಸ್ಟೇಷನ್ ಕಡೆ ಹೋದು. ರೈಲ್ವೆ ಸ್ಟೇಷನ್ ಒಳಗಡೆ ಟಿಕೆಟ್ ತೊಗೊಂಡು ಬಂದು ಪ್ಲ್ಯಾಟ್ಫಾರಮ್ಗೆ ಹೋಗ್ಬೇಕಿತ್ತು. ಪ್ಲ್ಯಾಟ್ಫಾರಮ್ 10 ಅದಕ್ಕೆ ಮೈಸೂರು ಟ್ರೈನ್ ರೆಡಿ ಇತ್ತು. ಅಷ್ಟರಲ್ಲಿ ಟ್ರೈನು ಕೂಡ ರೆಡಿ ಇತ್ತು. ಟ್ರೈನ್ ಹತ್ಕೊಂಡು ಊರ ಕಡೆ ಪ್ರಯಾಣ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ.